ಎಲ್ರಿಗೂ ನಮಸ್ಕಾರ. ನಮ್ಮ ಯತಿರಾಜು ಒಂದು 25-26 ವರ್ಷ ಸ್ನೇಹಿತರು. ನಮಗೆ ಕಲಾವಿದರಾಗಿ ನಮ್ಮ ಜೊತೆ ಪರಿಚಯ ಮಾಡಿಕೊಂಡು ಕಲಾವಿದರಾಗಿ ನಮ್ಮ ಸಿನಿಮಾದಲ್ಲಿ ನಟನೆ ಮಾಡ್ತಾಯಿದ್ರು. ಆಮೇಲೆ ಪತ್ರಕರ್ತರಾದರು, ಈಗ ನಿರ್ದೇಶಕರಾಗಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿಯಾಗ್ತಾಯಿದೆ. ಅವರು ಸಿನಿಮಾ ಇದು 6ನೇ ಸಿನಿಮಾ ಅಂತ, ನಾನು 3ನೇ 4ನೇ ಅಂದ್ಕೊಂಡೆ, 6ನೇ ಸಿನಿಮಾ. ಒಬ್ಬ ನಿರ್ಮಾಪಕನಿಗೆ ಸಿನಿಮಾನ ಮಾಡೋದು ದೊಡ್ಡ ವಿಷಯ ಅಲ್ಲ, ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ಮುಖ್ಯ. ಇವತ್ತೇನಾಗಿದೆ, ಸಿನಿಮಾ ಸಿನಿಮಾನ ತುಂಬ ಬೆಳೆದಿದೆ. ಕರೆಕ್ಟಾಗಿ ಎಲ್ಲ ಕರೆಕ್ಟ್ ಟೈಮ್ ಬಂದುಬಿಟ್ರೆ ಸಿನಿಮಾ ಫೇಲ್ಯೂರ್ ಇಲ್ಲ. ಸಿನಿಮಾ ಸ್ಟಾರ್ಟ್ ಆಗೋದು ಬೆಳಿಗ್ಗೆ 6 ಗಂಟೆ 7 ಗಂಟೆ ಸಂಜೆ 7 ಗಂಟೆ ಮುಗಿದೋಗ್ಬಿಟ್ರೆ ತುಂಬ ಕಾಣುತ್ತೆ. ಇದಾಗ್ತಾ ಇಲ್ಲ. ಅದರಿಂದ ನಿರ್ದೇಶಕರಾದ ಯತಿರಾಜವರು ಅಚ್ಚುಕಟ್ಟಾಗಿ ಒಬ್ಬ ಪ್ರೊಡ್ಯೂಸರ್ ವೇಸ್ಟ್ ಆಗ್ದಂಗೆ ಅವ್ರೇನು ಪ್ಲ್ಯಾನ್ ಅಂದ್ಕೊಂಡಿದ್ರೆ, ಏನು ಬಜೆಟ್ ಮಾಡ್ಕೊಂಡಿದ್ರೆ ಈ ಥರ ಸಿನಿಮಾಗಳು ಆಗಬೇಕು. ಅವೆಲ್ಲ ಇಂಡಸ್ಟ್ರಿ ಬೆಳೀತದೆ. ಒಬ್ಬ ನಿರ್ಮಾಪಕ ಫೇಲ್ಯೂರ್ ಸಕ್ಸಸ್ ನಮ್ಮ ಕೈಲಿಲ್ಲ, ಭಗವಂತ ಕೈಲಿರೋದು. ಅದನ್ನು ನಾವು ಯಾರು ತೀರ್ಮಾನ ಮಾಡೋದು. ಇವತ್ತು ಏನಿಲ್ದಿರೋ ಸಿನಿಮಾದಕ್ಕೂ ಇವತ್ತು ಸುಮಾರು ಕನ್ನಡ, ತಮಿಳ್, ತೆಲುಗು, ಇದು ಎಲ್ಲ ಭಾಷೆಯಲ್ಲೂ ಇದೇ ರೀತಿ ಇದೆ. ನಮ್ಮ ಸಿನಿಮಾಗಳನ್ನ ಪ್ರತಿ ಭಾಷೆಯಲ್ಲೂ, ನಾನು ಕೇರಳದಲ್ಲೂ ಸಿನಿಮಾ ಮಾಡ್ತಿದ್ದೀವಿ, ತಮಿಳಲ್ಲೂ ಮಾಡ್ತಾಯಿದ್ದೀನಿ, ಇಲ್ಲೂ ಮಾಡ್ತಾಯಿದ್ದೀನಿ. ಎಲ್ಲ ರಾಜ್ಯದಲ್ಲೂ ಇದೇ ಪರಿಸ್ಥಿತಿ ಇದೆ. ಅಲ್ಲಂಗಿದೆ ಇಂಗ್ಲಿದೆ ಏನಿಲ್ಲ. ಅದರಿಂದ ನಾವು ಮಾಡೋ ಸಿನಿಮಾ ಒಳ್ಳೇದಾಗುತ್ತೆ. ಯತಿರಾಜ್ ಟೀಮ್ ಚೆನ್ನಾಗಿದೆ, ಎಲ್ಲರೂ ಒಳ್ಳೆ ಕಲಾವಿದರು ಬಂದಿದ್ದಾರೆ. ನಿಜವಾಗಿ ನಿಮಗೆಲ್ಲ ಒಳ್ಳೇದಾಗುತ್ತೆ. ಆಲ್ ದ ಬೆಸ್ಟು. ಯಾವಾಗಲೂ ಇಂಥ ಹೊಸಬರಿದ್ದಾಗ ಇಡೀ ತಂಡ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಎಲ್ಲ ನಮ್ಮ ಕಲಾವಿದರು ಯಾರೇ ಆಗಲಿ ಬಂದು ಸಪೋರ್ಟ್ ಮಾಡ್ತಾರೆ. ಒಳ್ಳೆ ಸಿನಿಮಾ ಬರಲಿ. ಸಂಜು ಎಡ್ಸ್ಕೀಸೋ ಥರ ದೊಡ್ಡ ಹಿಟ್ಟಾಗಲಿ ಅಂತ ನಾನು ಭಾಗವತದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆಲ್ ದ ಬೆಸ್ಟ್. ಮೀಟು ಅಣ್ಣ ಏನು ಗೊತ್ತಾ, ಇವ್ರು ಯಾರು, ನಾವ್ಯಾ ಕಡೆ ಅದ್ರಬೇಕು ಮೀಟು? ಅವನು ಯಾರು ತಂಗಲ್ ಮಾತೆಲ್ಲ ಕೇಳ್ತೀರಾ ಅಣ್ಣ? ಮೀಟು ಇಲ್ಲ, ನಾವು ವೀಟು. ಯಾಕೆ ಮೀಟು ಯಾರು ಹೇಳೋದವನು? ಇದು ಕನ್ನಡದಿಂದ ಸ್ಟಾರ್ಟ್ ಆಗಿ ಕೇಳ ಅದೆಲ್ಲ. ಆಮೇಲೆ ಏನು ಅಂದರೆ, ಇವತ್ತಿನ ದಿನ ಒರಿಜಿನಲ್ ಆರ್ಟಿಸ್ಟ್ಗಳು ಯಾರು ಮೀಟು ಹೇಳಲ್ಲ. ಈಗ ಬುಡ್ಬುಡ್ಕಿ, ಈ ಟಾಮಿ, ಇವ್ರು ಆಡ್ಕೊಳ್ಳೋದು ಕರ್ದ ಗಿಂಟ ಅಂತ. ಗಿಂಟದು ಕರ್ದ ಯಾರು ಇಲ್ಲ. ಅವ್ರವ್ರ ಟೆನ್ಷನ್ ಅವ್ರವ್ರಿಗೆ ಇರ್ತದೆ ಅಲ್ಲ. ಪ್ರೊಡ್ಯೂಸರ್ ಕರ್ದ, ಹೀರೋ ಕರ್ದ, ಯಾರು ಕರೆಯಲ್ಲ. ಅವರೇ ಕರೆದ್ರು ಯಾರು ಹೋಗೋ ಪರಿಸ್ಥಿತಿ ಇಲ್ಲ ಇವತ್ತು. ಅದರಿಂದ ಮೀಟು ನಮ್ಮ ಚಿತ್ರರಂಗದಲ್ಲಿ ಇಲ್ಲ. ಯಾರು ಅದು ಇಟ್ಕೊಳ್ಳಬೇಡಿ. ಆಮೇಲೆ ಯಾರು ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಬೇಡಿ. ಯಾವ ಬುಡಿಕೆ ಟೈಮ್ ಪಾಸ್ ಬರ್ತಾರೋ ಅವರೆಲ್ಲ ತಲೆ ಕೆಡ್ಸ್ಕೊಬೋದು. ಸಿನಿಮಾಗಳು ಮಾಡೋಕು, ಒಳ್ಳೊಳ್ಳೆ ಸಿನಿಮಾ ಬೆಳಿಬೇಕು, ಮಾಡೋಣ. ಇದನ್ನು ಆಲ್ರೆಡಿ ನಮ್ಗೆ 6 ವರ್ಷ ಮುಂಚೆನೇ ಮೀಟು ಬಂತು ನಮ್ಮ ಕನ್ನಡ ಚಿತ್ರರಂಗಕ್ಕೆ. ನನ್ನ ಅಯ್ಯೋ ಬೇರೆ ಬೇಡ, ನನ್ನನ್ನೇ ಅಟ್ಯಾಕ್ ಮಾಡೋದು ತುಂಬ ಪತ್ರಕರ್ತರು ಮಂಜೂರು ಕ್ಯಾಚ್ ಮಾಡಿ. ನಾನು ಹೇಳಿದೆ ಐ ಆಮ್ ನಾಟ್ ಮೀಟು, ಐ ಆಮ್ ವೀಟು ಅಂದೆ. ಅವಳು ಬಂದರೆ ನಾನು ಬರ್ತೀನಿ, ಅವಳು ಬರ್ದೆ ನಾನು ಯಾಕೆ ಬಂದ್ರೆ ನಾನು ಯಾಕೆ ಬರ್ಲಿಕ್ಕಿದ್ದೆ? ಯಾರು ಹೇಳಿದ? ನಾನು ಒಬ್ಬರೇ ಹೇಳಿದೆ. ಭಯ ಏನಿದೆ ರೀ ಪ್ರಪಂಚ. ಆಮೇಲೆ ಈ ನಮ್ಮ ಚಿತ್ರರಂಗ ಒಂದೇ ಅಲ್ಲ, ಪ್ರತಿಯೊಂದು ಏನೇನು ಇರ್ತದೆ ಇರ್ಕೊಳ್ಳಿ, ಅದು ಯಾರೂ ಇಲ್ಲ. ಅವ್ರವ್ರ ಅನಿಸಿಕೆ, ಅವ್ರ ಅಭಿಪ್ರಾಯ ಇದ್ರೆ ಕೋಆಪ್ರೇಷನ್ ಹೋಗ್ತಾರೆ, ಯಾರು ಬೇಡ ಅನ್ನಲ್ಲ. ಅದನ್ನು ಮೀಟು ಇವನ್ಗೆ ಯಾಕೆ ಬೇಕು ಮೀಟು ಸಾಮಾನು, ಅವ್ರವ್ರು ಹೋಗ್ತಾರೆ. ಆಮೇಲೆ ನಮ್ಮ ಚಿತ್ರರಂಗ ಪ್ಯೂರ್ ತುಂಬ ಚೆನ್ನಾಗಿದೆ, ವೆರಿ ಗುಡ್, ರಿಲೇಷನ್ಶಿಪ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನಾವೆಲ್ಲ ಒಂದೇ ಮನೆಯವರು. ಸಿನಿಮಾಗಳು ಬೆಳಿಬೇಕು, ನಮಗೆಲ್ಲ ಒಳ್ಳೆ ಸಿನಿಮಾಗಳು ಬರಬೇಕು. ನಮಗೆ ಯಾವ ಕಲಾವಿದ್ರ ಬಗ್ಗೆ ಇಲ್ಲ, ಯಾವ ನಿರ್ದೇಶಕರ ಬಗ್ಗೆ ಒಂದು ಮನವಿ, ಒಂದು ಪ್ಲಾನ್ ಹಾಕೊಂಡ್ರೆ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಬೇಬೇಕು ಸಿನಿಮಾ ಮಾಡಿ ಮುಗಿಸ್ಕೊಡಿ ಅಂತ. ಇವತ್ತಿನ ಸಿನಿಮಾ ವೇಸ್ಟೇಜ್ ಮಾಡ್ತಿದ್ರೆ ಸಿನಿಮಾ ಅರ್ಧ ಗೆಲ್ತೀವಿ. ಇಷ್ಟುದ್ದ ತೆಗೆದು 2 ಗಂಟೆ ತೋರಿಸ್ತಾರೆ. ಇದು ಪ್ಲ್ಯಾನಿಂಗ್ ಇರಲ್ಲ. ಸುಮ್ಮನೆ ಕಲಾವಿದ್ರನ್ನ ಕರೆಸ್ತಾರೆ, ಕುಂಡ್ರಿಸ್ತಾರೆ. ಪ್ಲ್ಯಾನಿಂಗ್ ಅನ್ನೋದು ಮುಖ್ಯ. ಪ್ಲ್ಯಾನಿಂಗ್ ಅನ್ನೋದಿನ ಸಿನಿಮಾ ಬಂದರೆ ಒಳ್ಳೇದು. ಆವತ್ತಿನ ಕಾಲದಲ್ಲಿ 12 ದಿನ 13 ದಿನ 14 ದಿನಕ್ಕೆ ಸಿನಿಮಾ ಮಾಡ್ತಾರೆ. ಯಾಕಾಗ್ತಿತ್ತು? ಎಲ್ಲ ಇಟ್ಟು. ಇವತ್ತು 105 ದಿನ 200 ದಿನ. ಆಮೇಲೆ ಇವತ್ತಿನ ಪ್ಯಾನ್ ಇಂಡಿಯಾ ಅಂತ. ಯಾವ ಪ್ಯಾನು ಇಂಡಿಯಾನೇ ಇಲ್ಲ. ಪ್ಯಾನ್ ಇಂಡಿಯಾ ಅಂದರೆ ಏನಂದರೆ ಎಲ್ಲ ಭಾಷೆಯಲ್ಲಿ ಎಲ್ಲ ಥರ ಶಾರ್ಟ್ ತೆಗಿಬೇಕು, ಅದು ಪ್ಯಾನ್ ಇಂಡಿಯಾ. ಕೆಲವು ಸಿನಿಮಾ ಆಗುತ್ತೆ, ಅದು ಖುಷಿ ಪಡೋಣ. ನಾವು ಇವತ್ತು ನಮ್ಮ ಚಿತ್ರರಂಗ ಎಲ್ಲೋ ಮಾಡ್ತಾ ಬೆಳೆದೆ, ಅದಕ್ಕೆಲ್ಲ ಖುಷಿ ಪಡೋಣ, ಯಾರು ಹೊಸಿ ಪಡೋದು. ನಮ್ಮ ಚಿತ್ರರಂಗ ಒಳ್ಳೇದಾಗಲಿ, ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ಕೊತೀವಿ. ಒಬ್ಬ ನಿರ್ಮಾಪಕ ಉಳ್ಕೋಬೇಕು, ಉಳ್ಕೊಂಡ್ರೆ ಸಿನಿಮಾ ಮಾಡೋದು. ಆಮೇಲೆ ನಿಮ್ಮ ಸ್ನೇಹಿತರು ನಿರ್ಮಾಪಕರು ಇದ್ದಾರಲ್ಲ, ಗಂಗಾಧರ್ ಭಟ್ ಹೇಳ್ಬಿಟ್ಟು ದಯವಿಟ್ಟು ನಾಳೆ ಪ್ರಜ್ಜು ಅವ್ರಿಗೆ ಹೇಳ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ನೀವು ಸಿನಿಮಾ ನೆಕ್ಸ್ಟ್ ಮಾಡಿ. ಬಜ್ಜು ಮಾಡ್ತಾರೆ. ಬಜ್ಜು ತುಂಬ ಕೋಆಪ್ರೇಷನ್ ಕೊಡ್ತಾರೆ, ವೆರಿ ಗುಡ್ ಹುಡುಗ, ಒಳ್ಳೆ ಮಾಡಬೇಕು. ದಯವಿಟ್ಟು ಹಂಗಂಗೆ ಕೈಯನ್ನೆಲ್ಲ ಇದ್ರೆ ಏನಾದ್ರು ನಿಮ್ಮ ಫೈನಾನ್ಸ್ ಬೇಕಾದ್ರೆ ನಾವೇ ಕೊಡ್ತೀವಿ, ತಲೆ ಕೆಸ್ಕೊಡಿ. ಓಕೆ ಬಜ್ಜು ಮಾಡಿ, ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇರ್ತೀವಿ. ಆಲ್ ದ ಬೆಸ್ಟ್ ನಿಮ್ಮ ಟೀಮ್ಗೆ. ಸಂಜು 27ನೇ ತಾರೀಕು ಬರ್ತಾ ಇದೆ, ನಾವು ಥಿಯೇಟ್ರಲ್ಲೇ ನೋಡ್ತೀವಿ. ಸಂಜು ಗೀತಾ ಥರ ದೊಡ್ಡ ಹಿಟ್ಟಾಗಲಿ ಅಂತ ಕೇಳ್ಕೊತೀವಿ. ತಲೆ ಕೆಡ್ಸ್ಕೊಬೇಡಪ್ಪ ನೀನು, ಏನು ಯೋಚನೆ ಮಾಡು. ಜೀವನದಲ್ಲಿ ನಿನ್ನ ಕೈಲಿ ಏನು ಬರ್ದೋ ಭಗವಂತ ಅದೇ ಆಗುತ್ತೆ. ತಲೆಗೆ ನಾವು ಯಾವ ಆಟೋ ರಿಕ್ಷಾ ಡ್ರೈವರ್ ಇವತ್ತು ಇಲ್ಲಿ ಬರ್ತೀವಿ ಅಂತ ಹೇಳ್ತಿದ್ವಾ? ಐವತ್ತು ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಿದ್ನ, ಊಹೆ ಮಾಡೋಕ್ಕಾಗಲ್ಲ. ಆಮೇಲೆ ನನ್ನನ್ನು ತುಂಬ ಮೀಟು ಟ್ರೈ ಮಾಡಿದ್ರು, ಯಾವ ಮೀಟು ಪೀಟು ಇಲ್ಲ, ನಾನು ವೀಟುನೇ. ಅದಕ್ಕೆ ಯೋಚನೆ ಮಾಡ. ಸಿನಿಮಾದಲ್ಲಿ ನಮ್ಮ ಚಿತ್ರರಂಗದ ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರರು ಹೇಳ್ತೀನಿ, ದಯವಿಟ್ಟು ಈ ಥರ ಬಂದಾಗ ನೀವು ಅವ್ರಿಗೆ ತಲೆ ಮೇಲೆ ಹೊಡೆದು ಒಂದಷ್ಟು ನೀವೇ ಬುದ್ಧಿ ಕಳಿಸ್ಬಿಡಿ. ನಮ್ಮ ಗಂಟ ಕರಬೇಡಿ.
ಅವ್ರು ತಂದ ತಕ್ಷಣ ನೀವು ಫೋಕಸ್ ಮಾಡಾಕಿ ಇದೆಲ್ಲ ಮಾಡಿ ಬೆಳೆದಿಬಿಟ್ಟು, ಯಾಕಂದ್ರೆ ನಮ್ದು ಆಲ್ರೆಡಿ ಪಾಸ್ ಆಗ್ಬಿಟ್ಟಿದೆ. ಆ ಗೆರೆ ಮೀಟು ದಾಟ್ ಬಂದ್ಬಿಟ್ಟಿದ್ದೀವಿ. ತಿರ್ಗಾ ನಮ್ಮನ್ನು ಅಲ್ಲಿ ವಾಪಸ್ ಕರ್ಕೊಂಡು ಹೋಗ್ಬಿಡಿ. ಥ್ಯಾಂಕ್ ಯು. ಅಲ್ಲಲ್ಲ, ಇಲ್ಲಿ ಮತ್ತೆ ಒಂದೇ ಒಂದು ಹೇಳ್ಬಿಡ್ಬೇಕು. ಯಾಕೆ ನಾ ಇವಾಗ ಯಾರು ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ದಾನೋ ಅವನದೊಂದು ಚೂರು ಚರಿತ್ರೆ ಹೇಳ್ತೀನಿ ಕೇಳಿ. ಅವನು ಕಲಾವಿದನಾಗಿ ಬಂದ, ಇಂಡಸ್ಟ್ರಿನಲ್ಲಿ ಉದ್ಧಾರ ಆಗಲಿಲ್ಲ, ಏನೋ ಮಾಡಬೇಕು ಅಂತ ಹೊರಟಿದ್ದಾನೆ. MG ರೋಡಲ್ಲಿ ರಾತ್ರಿ ಸುಮಾರು 2 ಗಂಟೆ ರಾತ್ರಿಯಲ್ಲಿ ಸುಮಾರು 4-5 ಜನ ಹೆಣ್ಣು ಮಕ್ಕಳು ಕುಡಿತಾ ಕೂರ್ತಿರ್ತಾರೆ. ಅಲ್ಲಿ ಪೊಲೀಸ್ನವ್ರು ಬರ್ತಾರೆ, ಗಲಾಟೆ ಮಾಡಿ ಆ ಹೆಣ್ಣು ಮಕ್ಕಳನ್ನ ಕಳಿಸ್ತಾರೆ. ಆ ಹೆಣ್ಣು ಮಕ್ಕಳು ಗಲಾಟೆ ಮಾಡಿ ಜಾಸ್ತಿ ಮಾಡಿದ್ಮೇಲೆ ಆ ಪೊಲೀಸ್ನವ್ರು ಏನು ಮಾಡ್ತಾರೆ, ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಇವನೇ ಚೇತನ್ ಅನ್ನೋ ವ್ಯಕ್ತಿ ಹೋಗಿ ಆ ಹೆಣ್ಣು ಮಕ್ಕಳ ಬಗ್ಗೆ ಅವರನ್ನ ಬಿಡಿಸೋವರೆಗೂ ಆ ಪೊಲೀಸ್ ಇಲಾಖೆಯಲ್ಲಿ ಆ ಸಬ್ ಇನ್ಸ್ಪೆಕ್ಟ್ರು ಸಸ್ಪೆಂಡ್ ಆಗೋವರೆಗೂ ಬಿಡಲಿಲ್ಲ. ಇದು ಇವನ ಹಿನ್ನೆಲೆ. ಮೀಟು ಬಗ್ಗೆ ಮಾತಾಡ್ತಾನೆ. ಕೊನೆಗೆ ಆ ಸಬ್ ಇನ್ಸ್ಪೆಕ್ಟ್ರು ವಾಪಸ್ನ ಮತ್ತೆ ಅದೇ ಸ್ಥಾನಕ್ಕೆ ನಾನು ಹೋಗಿ ಕರ್ಕೊಂಡು ಬಂದೆ. ಮೇಲಾಧಿಕಾರಿಗಳಿಗೆ ಹೇಳಿ ಅವರಂಥವ್ರಲ್ಲ ಅಂತ ಹೇಳಿದ ಮೇಲೆ ಅವರು ವಾಪಸ್ ಅಲ್ಲಿಗೆ ಕಳಿಸಿದ್ರು, ಅವ್ರನ್ನ ಸಸ್ಪೆಂಡ್ ಮಾಡಿದರು. ಇಂತಹ ವ್ಯಕ್ತಿ ಈ ಸಮಾಜಕ್ಕೆ ಏನು ಕೊಡುಗೆ ಕೊಡಬಲ್ಲ ಅನ್ನೋದನ್ನ ಮಾಧ್ಯಮದವರು ನೀವು ತೀರ್ಮಾನ ಮಾಡಬೇಕು. ಧನ್ಯವಾದಗಳು. ಶೈಲೇಶ್ ಸರ್, ರಫೀಕ್ ಅವರು ಹಾಗೆ ಚೇತನ್ ಅವರು, ಸುನಿಲ್ ಅವರು ವೇದಿಕೆ